ಆಟೋ ಎಲ್ಪಿಜಿ ಗ್ಯಾಸ್ ಬಂಕ್ಗೆ ಪೊಲೀಸರು ಈಗ ನೋಟಿಸ್ ಅನ್ನ ಕೊಡ್ತಾ ಇದ್ದಾರೆ. ಆಟೋಗಳನ್ನ ರಸ್ತೆಗಳಲ್ಲಿ ನಿಲ್ಲಿಸ್ತಾ ಇರೋದ್ರಿಂದ ಸಂಚಾರ ದಟ್ಟಣೆ ಅಂದ್ರೆ ಟ್ರಾಫಿಕ್ ಸಮಸ್ಯೆ ನಮಗೆ ಉಂಟಾಗ್ತಾ ಇದೆ. ಸುಗಮ ಸಂಚಾರಕ್ಕೆ ಇದರಿಂದ ತೊಂದರೆ ಆಗ್ತಾ ಇದೆ ಅಂತ ಹೇಳಿ ಆಟೋ ಬಂಕ್ಗಳಿಗೆ ನೋಟಿಸ್ ಅನ್ನ ನೀಡಲಾಗ್ತಾ ಇದೆ. ನಿಮ್ಮ ಬಂಕ್ಗಳಿಗೆ ಬರುವಂತಹ ಆಟೋಗಳನ್ನ ನಿಲುಗಡೆ ಮಾಡೋದಕ್ಕೆ ಅಂದ್ರೆ ಅವುಗಳನ್ನ ಸರತಿ ಸಾಲಿನಲ್ಲಿ ನಿಲ್ಲಿಸೋದಕ್ಕೆ ಪ್ರತ್ಯೇಕ ವ್ಯವಸ್ಥೆಯನ್ನ ಮಾಡಿಕೊಳ್ಳಿ ಅಂತ ನೋಟಿಸ್ನಲ್ಲಿ ಉಲ್ಲೇಖ ಮಾಡಲಾಗ್ತಾ ಇದೆ. ಕೃಷ್ಣ ಆಟೋ ಗ್ಯಾಸ್ ಬಂಕ್ಗೆ ಸದ್ಯ ನೋಟಿಸ್ ಅನ್ನ ಪೊಲೀಸರು ನೀಡಿದ್ದಾರೆ ಅನ್ನೋ ಮಾಹಿತಿ ಸಿಕ್ಕಿರುವಂಥದ್ದು. ನಮ್ಮ ಪ್ರತಿನಿಧಿ ಅಂಕಿತಾ ಲೈವ್ ನಲ್ಲಿ ಜಾಯಿನ್ ಆಗಿದ್ದಾರೆ. ಅಂಕಿತಾ, ಮೊದಲೇ ಆಟೋ ಚಾಲಕರು ಹಾಗೆ ಆಟೋ ಗ್ಯಾಸ್ ಬಂಕ್ಗಳು ಕೂಡ ಗ್ಯಾಸ್ನ ಕೊರತೆಯನ್ನ ಸಮಸ್ಯೆಯನ್ನ ಅನುಭವಿಸ್ತಾ ಇದ್ದಾವೆ. ಇದರ ನಡುವೆ ಈಗ ಪೊಲೀಸರಿಂದ ನೋಟಿಸ್, ಯಾವ ರೀತಿ ಇದೆ ಪರಿಸ್ಥಿತಿ? ನವೀನ್, ಬೆಂಗಳೂರಿನಲ್ಲಿ ದಿನೇ ದಿನೇ LPG ಗ್ಯಾಸ್ಗಳ ಅಭಾವ ಜಾಸ್ತಿ ಆಗ್ತಾ ಇರುವಂಥದ್ದು. ಅದರಲ್ಲೂ ಕೂಡ ಆಟೋ ಚಾಲಕರಿಗೆ LPG ಗ್ಯಾಸ್ ಸಿಗ್ತಿಲ್ಲ ಅಂತ ಹೇಳಿ ಅವರು ಕೂಡ ಕಂಗಾಲಾಗಿದ್ದಾರೆ. ಈ ಬೆನ್ನಲ್ಲೇ ಶೇಷಾದ್ರಿಪುರಂನ ಕೃಷ್ಣ ಗ್ಯಾಸ್ ಆಟೋ ಯೂನಿಟ್ ಏನಿದೆ ಅದಕ್ಕೆ ಈಗ ಶೇಷಾದ್ರಿಪುರಂ ಪೊಲೀಸರು ನೋಟಿಸ್ ಅನ್ನ ಕೊಟ್ಟಿರುವಂಥದ್ದು. ಯಾಕಂತಂದ್ರೆ ಆ ಬಂಕ್ ಪಕ್ಕದಲ್ಲೇ ಸಾಕಷ್ಟು ವಾಹನಗಳು ನಿಲ್ಲಿಸಿರೋದ್ರಿಂದ ಟ್ರಾಫಿಕ್ ಜಾಮ್ ಆಗುತ್ತೆ, ಸಂಚಾರ ದಟ್ಟಣೆ ಜೊತೆಗೆ ಪಾದಾಚಾರಿಗಳಿಗೆ ಓಡಾಡೋದಕ್ಕೆ ಸಮಸ್ಯೆ ಆಗ್ತಾ ಇದೆ. ಆ ಹಿನ್ನೆಲೆಯಲ್ಲಿ ನೋಟಿಸ್ ಅನ್ನ ಕೊಟ್ಟಿದ್ದಾರೆ. ನೋಟಿಸ್ ನಲ್ಲಿ ಒಂದಷ್ಟು ವಿಚಾರಗಳನ್ನೇ ಕೂಡ ಮೆನ್ಷನ್ ಮಾಡಿರುವಂಥದ್ದು. ಅಂದ್ರೆ ರಸ್ತೆ ಬದಿಯಲ್ಲಿ ಪೂರ್ತಿಯಾಗಿ ವಾಹನಗಳು ನಿಂತಿರೋದ್ರಿಂದ ತುಂಬಾನೇ ಸಮಸ್ಯೆ ಆಗ್ತಾ ಇದೆ ಓಡಾಡೋದಕ್ಕೆ. ಮತ್ತೊಂದು ಕಡೆ ಸಂಚಾರ ದಟ್ಟಣೆ ಕೂಡ ಜಾಸ್ತಿ ಆಗ್ತಿದೆ ಅನ್ನೋದನ್ನ ಹೇಳಿದ್ದಾರೆ. ಹಾಗಾಗಿ ಏನ್ ಮಾಡ್ಬೇಕು ಅನ್ನೋದನ್ನ ಕೂಡ ಅವ್ರು ಹೇಳ್ತಾ ಇರುವಂತದ್ದು. ಅಂದ್ರೆ ಬೇರೆ ವ್ಯವಸ್ಥೆಗಳನ್ನ ಮಾಡ್ಕೊಳ್ಬೇಕು, ಜೊತೆಗೆ ಯಾವುದೇ ಕಾರಣಕ್ಕೂ ಟ್ರಾಫಿಕ್ ಜಾಮ್ ಆಗದಂತೆ ನೋಡ್ಕೊಳ್ಬೇಕು ಅಂತ ಹೇಳಿ ಅವರು ಸೂಚನೆಯನ್ನ ಕೊಟ್ಟಿದ್ದಾರೆ. ಅದರಲ್ಲೂ ಕೂಡ ಪೀಕ್ ಅವರ್ ಅಂತ ನಾವೇನ್ ಹೇಳ್ತೀವಿ, ಬೆಳಗ್ಗೆ 8 ಗಂಟೆಯಿಂದ 11 ಗಂಟೆ, ಹಾಗೆ ಸಂಜೆ 5 ಗಂಟೆಯಿಂದ ರಾತ್ರಿ 8 ಗಂಟೆವರೆಗೂ ಕೂಡ ಆ ಬಂಕ್ ಅನ್ನ ಕ್ಲೋಸ್ ಮಾಡಬೇಕು ಅಂತ ಹೇಳಿ ನೋಟಿಸ್ ಅನ್ನ ಕೊಟ್ಟಿರುವಂತದ್ದು. ಒಂದು ಕಡೆ ಆಟೋ ಚಾಲಕರು ಪರದಾಡ್ತಾ ಇದ್ದಾರೆ, ಮತ್ತೊಂದು ಕಡೆ ಈ ರೀತಿಯಾಗಿ ಬಂಕ್ ಅನ್ನ ಕ್ಲೋಸ್ ಮಾಡೋದಕ್ಕೆ ನೋಟಿಸ್ ಕೊಟ್ಟಿರುವಂತದ್ದು ಕೂಡ ಈಗಾಗಲೇ ಸಾಕಷ್ಟು ಆಕ್ರೋಶಕ್ಕೆ ಕಾರಣ ಆಗ್ತಾ ಇರುವಂತದ್ದು. ಆದ್ರೆ ಪೊಲೀಸರು ಮಾಡ್ತಾ ಇರುವಂತ ವೇ ಒಂದು ಕಡೆ ಒಳ್ಳೇದು. ಯಾಕಂತಂದ್ರೆ ಬೆಳಗಿನ ಜಾವ ಆಫೀಸ್ಗೆ ಹೋಗುವಂತವ್ರು ಅಥವಾ ಎಮರ್ಜೆನ್ಸಿ ಹೋಗುವಂತವರಿಗೆ ಟ್ರಾಫಿಕ್ ತೊಂದರೆ ಆದ್ರೆ, ಮತ್ತೊಂದು ಕಡೆ ಪಾದಾಚಾರಿ ರಸ್ತೆಯಲ್ಲೂ ಕೂಡ ಓಡಾಡೋದಕ್ಕೆ ಸಾಧ್ಯ ಆಗದಂತಹ ಪರಿಸ್ಥಿತಿ ಇದೆ. ಹಾಗಾಗಿ ಏನೇ ಆದ್ರೂ ಕೂಡ ಅಂದ್ರೆ ಈ ರೀತಿಯಾಗಿ ರಸ್ತೆ ಬದಿಯಲ್ಲಿ ವಾಹನಗಳನ್ನ ನಿಲ್ಲಿಸಿ ಟ್ರಾಫಿಕ್ ಜಾಮ್ ಆದ್ರೆ ಅದಕ್ಕೆ ನೇರ ಹೊಣೆ ಆ LPG ಬಂಕ್ನವರೇ ಅಂತ ಈಗ ಪೊಲೀಸರು ಕೂಡ ಹೇಳ್ತಾ ಇರುವಂತದ್ದು. ಒಂದು ಕಡೆ ಪೊಲೀಸರು ಕೊಟ್ಟಿರುವಂತಹ ನೋಟಿಸ್ ಅನ್ನ ಸರಿಯಾಗಿ ಪರಿಗಣಿಸದಿದ್ರೆ, ಅಂದ್ರೆ ನಿಯಮ ಏನಾದ್ರೂ ಉಲ್ಲಂಘನೆ ಮಾಡಿದ್ರೆ ಕಾನೂನು ರೀತಿಯಾಗಿ ಕ್ರಮವನ್ನ ಕೈಗೊಳ್ತೀವಿ ಅಂತ ಹೇಳಿ ಈಗಾಗಲೇ ಸೂಚನೆಯನ್ನ ಕೊಡುವಂತಹ ಕೆಲಸವನ್ನ ಪೊಲೀಸರು ಮಾಡಿದ್ದಾರೆ. ನವೀನ್.